ಮಚ್ಚ ಹ್ಯಾಪಿ ನ್ಯೂ ಇಯರ್. ಬಿಯರ್ ಬಿಯರ್ ಅಲ್ಲ ಕಣಪ್ಪ ಅವ್ರೆ, ಹ್ಯಾಪಿ ನ್ಯೂ ಇಯರ್. ಇಲ್ಲ ಮಚ್ಚ ಬಿಯರ್ ಕುಡಿತಿಲ್ಲ, ಬರೀ ಕೇಕ್ ಅಷ್ಟೇ. ಹೊಸ ವರ್ಷದ ಶುಭಾಶಯಗಳು. ಏನೋ ಕಸ ಸುಭಾಷ್ ತಗೊಂಡ್ ಅವನೇ ಯಾರು? ಲೋ ಗೋಳಿ ಮಗ್ದೆ, ವರ್ಷ ವರ್ಷ ಹೊಸ ವರ್ಷ. ಹರ್ಷನ ಎಲ್ಲ ಬತ್ತೀನಿ ಅಂತ ಕೈ ಇಟ್ಬಿಟ್ಟ ಗೋಳಿ. ಅವ್ರ ಮನೆಲ್ಲ ಆರಾಮಾಗಿ ಮಾಡ್ಕೊಂಡು ಫೋನ್ ನನ್ನ ಮಮ್ಮಿ. ಮತ್ತೆ ಹ್ಯಾಪಿ ನ್ಯೂ ಇಯರ್ ಮಚ್ಚ. ಏನ್ ಗೋಳಿ ಮಕ್ಕಳಪ್ಪ ಫೋನ್ ಮಾಡ್ತಾರೆ, ವಿಷಯ ಮಾಡಲ್ಲ. ಹಲೋ, ಎಲ್ಲಿದ್ಯಾ? ಮನೆ. ಏನ್ ಮಾಡ್ತಿದ್ಯಾ? ಯಾಕೋ ಒಂಥರ ಹೆವಿ ಸುಸ್ತು ಮಗ. ಕೈ ಕೆಲ್ಸ ಮಾಡದ್ನ ಬಿಡು ಫಸ್ಟ್. ನನ್ನೇ ನೀನ್ ಅನ್ಕೊಂಡಿದ್ಯಾ ಯಾವಾಗ್ಲೂ ಅದನ್ನೇ ಮಾಡಕ್ಕೆ? ಅವನ ಹತ್ರ ಐತೆ, ನಾನ್ ಮಾಡ್ಕಂತೀನಿ. ನಿನ್ ಹತ್ರ ಇಲ್ಲ ನೀನ್ ಮಾಡ್ಕೊಂಬೇಡ. ಹೊಟ್ಟೆ ಎಷ್ಟು ಉರ್ತಾವ್ರೋ ಆ ಭಗವತ್ನ ನೋಡಿದ್ರೆ. 2 ತಿಂಗಳಿಂದ ಜಿಮ್ಗೆ ಹೋಯ್ತಾ ಇದೀನಿ ಮಚ್ಚ. ಇರೋ ಬರೋ ಮಿಷಿನ್ ಎಲ್ಲ ಅಳ್ಳಾಡ್ಸ್ಬಿಡ್ತೀನಿ, ಆದ್ರೂ ಬಾಡಿ ಆಯ್ತಾ ಇಲ್ಲ. ಮನೆಗ್ ಬಂದ್ ನಿನ್ ಮಿಷಿನ್ ಅಲ್ಲಾಡ್ಸ್ಬಿಡ್ತೀಯಲ್ಲ ಅದು. ನಾನ್ ಬೇರೆ ಯಾರನ್ನೋ ಪ್ರೀತಿಸ್ತಿದ್ದೀನಿ. ಮಾಡ್ಕೋ, ಪ್ರೀತಿ ಮಾಡ್ಕೋ, ಮದ್ವೆ ಮಾಡ್ಕೋ, ಜೊತೆ ಮಕ್ಕಳನ್ನ ಮಾಡ್ಕೋ. ಆದ್ರೆ ರಾಂಗ್ ನಂಬರ್ ಡೈಲ್ ಮಾಡಿ ನಮಗೆ ಹೇಳ್ಬಿಡಿ. ನಮ್ ಹೊಟ್ಟೆ ಎಷ್ಟು ಉರ್ತಾವ್ರೋ. ತುಂಬಾ ನೋವಾಗುತ್ತೆ. ಮಮ್ಮಿ, ನಾನ್ ಕೊನೆಗೂ 200 ಪೇಜ್ ಇರೋ ಸ್ಟೋರಿ ಬರ್ದಿದ್ದೀನಿ. ಏನಂತ ಬರ್ಬೇಕಂದ? ಮೊದಲನೇ ಪೇಜ್ ಅಲ್ಲಿ ರಾಜ ಕುದುರೆ ತಗೊಂಡ್ ಕಾಡಿಗೆ ಹೊಂಟ. ಆಮೇಲೆ ಮತ್ತೆ ಕೊನೆ ಪೇಜ್ ಅಲ್ಲಿ ರಾಜ ಕೊನೆಗೂ ಅವ್ನ್ ಕುದುರೆ ಜೊತೆ ಕಾಡಿಂದ ಆಚೆ ಬಂದ. ಮತ್ ಮಧ್ಯದ ಪೇಜಲ್ಲೆಲ್ಲ ಏನ್ ಬರ್ದಿದ್ಯಾ? ಟಡಕ್ 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 ಟಡಕ್. ತುಡುಕ್ ತುಡುಕ್ ತುಡುಕ್. ಎಲ್ಲಿದಿ ಮಗಣ? ನಮಸ್ಕಾರ ರೀ ಅಪ್ಪ. ಎಲ್ಲಿದಿಪ್ಪ? ಹಾಸ್ಟೆಲ್ದಾಗ ಅದನಪ್ಪ. ಏನ್ ಮಾಡೋದಿಪ್ಪ? ಪಪ್ಪ ರಾತ್ರಿ ಎಲ್ಲಾ ನಿದ್ದಿಲ್ಲ ಅಂದ್ರ ಓದುದು ಬಾಳ ಐತ್ರಿ ಅಪ್ಪ. ಓದಾಕತ್ತೀನ್ರಿ. ಅಂಕಲ್ ಬರ್ತ್ಡೇ ಸರ್ಪ್ರೈಸ್ ಏನ್ರಿ? ಬರ್ತ್ಡೇ ದಿವ್ಸ ಇಷ್ಟ ಕಷ್ಟ ಪಡ್ತಿ ಮಗನ ನೀ? ಅಪ್ಪ ಹುಡುಗರ್ ಜೀವನ ಅಪ್ಪ, ಓದಬೇಕಲ್ಲ. ನಾನ್ ನೋಡ್ಬೇಕ್ ಅನ್ಸಾಕತ್ತಿಲ್ಲ ನಿಂಗ? ಐತಿಪ್ಪ, ಆದ್ರ ಅಭ್ಯಾಸ ಬಾಳ ಐತಿ. ಏನ್ ಮಾಡುದು? ನೋಡ್ಬೇಕ್ ಅನ್ಸಾತತಿ ಮಗನ ನಂಗ. ಅಪ್ಪ ನನಗೂ ನೀನ್ ಬಿಟ್ಟು ಇರಾಕ್ ಆಗತ್ತಿಲ್ಲಪ್ಪ. ಐ ಮಿಸ್ ಯು ಪ. ಕದಾ ತೆಗೀರಿ ಅಂಕಲ್. ತೆಗಿ ತೆಗಿ. ಇಂತ ಮಗ ಪಡೆಯಾಕ ಪುಣ್ಯ ಮಾಡಿ ನೀನ. ಕದಾ ತೆಗೀರಿ ಅಂಕಲ್. ಹ್ಯಾಪಿ ಬರ್ಡೇ ಮಗಣ. ಎಲ್ಲ ಅವನು ಮರಳಿ ಬಾರದೂರಿಗೆ ನಿನ್ನ ಪಯಣ ಹೇಳಲಾಗದ ಮಾತಿನ. ಇನ್ನೊಂದ್ಸಲ ರೀಲ್ಸ್ ಕಳ್ಸು, ಸಾಯ್ಸಾಕ್ಬಿಡ್ತೀನಿ. ಅದೆಲ್ಲ ಹೇಳ್ಬೇಡ ನೀನು, ಅದೆಲ್ಲ ಹೇಳ್ಬೇಡ ನೀನು. ಏನಕ್ಕೆ ಹೇಳ್ತೀಯಾ? ನಾನ್ ಕಳ್ಸೋ ರೀಲ್ಸ್ ಚೆನ್ನಾಗೈತೋ ಚೆನ್ನಾಗಿಲ್ವೋ ನೋಡ್ಲೇಬೇಕೋ. ಲವ್ ಟೆಕ್ಕಬಲ್. ಇನ್ನೊಂದೆರಡು ತಿಂಗಳು ತಡಿತೀನಿ. ಯಾವ್ದಾದ್ರು ಹುಡುಗಿ ಬಿದ್ರೆ ಸರಿ, ಇಲ್ಲ ಅಂದ್ರೆ ಮನೇಲಿ ಹೇಳ್ಬಿಡ್ತೀನಿ ನನ್ಗೊಂದು ಹುಡುಗಿ ಹುಡುಕಿ ಅಂತ. ಇನ್ನು ನನ್ ಕೈಯಾಗಲ್ಲಪ್ಪ. ಸಮುದ್ರದ ಮಧ್ಯೆ ಯಾಪಲ್ ಗಿಡ ಇದ್ರ ಯಾಪಲ್ ಹೆಂಗ್ ಕಿತ್ಕೊಂಡ್ ಬರ್ತಿ? ಸರ ಬಡಗಿ ತಗೊಂಡ್ ಹೊಡಿತೀನ್ರಿ, ಕೆಳಗ್ ಬೀಳ್ತದ ತಗೊಂಡ್ ಬರ್ತೀನ್ರಿ. ಅಷ್ಟು ದೊಡ್ಡ ಬಡಗಿ ಯಾರು ನಿಮ್ಮ ಅಪ್ಪ ತರ್ತಾನೇನು? ಸರ ಸಮುದ್ರದಾಗ ಗಿಡ ಏನು ನಿಮ್ಮ ಅಪ್ಪನ ಇಟ್ಟಿರ್ತಾನೇನ್ರಿ? ಬಂದರು ಬಂದರು ಬಾವ ಬಂದರು ಬಂದರು. ಅದು ನಮ್ಮ ಆಕಷ್ಟನೇ ಅವನು. ದೇಹ ಅಂತ ಒಳಗೊಳಗೆ ಸ್ಟೀಮ್ ಆಗ್ತಾರೋ. ಒಂದೇ ತಟ್ಟೆಲಿ ಅನ್ನ ತಿಂದು ಮೂರ್ತ ಇರ್ತಾರೆ. ಜೀವನದಲ್ಲಿ ಒಂದ್ ಮಾತ್ ನೆನ್ಪಿರ್ಲಿ ಮಚ್ಚ, ಟ್ರೈನ್ ಯಾವತ್ತು ಪಂಚರ್ ಆಗಲ್ಲ. ಈ ನನ್ನ ಮಕ್ಕಳು ಒಂದೊಂದಲ್ಲ. ಸರ್ ಎಷ್ಟು ಬಡವರಿದ್ದೀರಾ ಸರ್ ನೀವು? ಸರ್ ನಾನು ಎಷ್ಟು ಬಡವ ಅಂದ್ರೆ, ನಾನೊಂದು ಶರ್ಟ್ ತಗೊಳ್ಳೋಷ್ಟರಲ್ಲಿ ನನ್ನ ಪ್ಯಾಂಟ್ ಅರ್ಧೋಗುತ್ತೆ, ಮತ್ತೆ ನಾನು ಪ್ಯಾಂಟ್ ತಗೊಳ್ಳೋಷ್ಟರಲ್ಲಿ ನನ್ನ ಶರ್ಟ್ ಅರ್ಧೋಗ್ಬಿಡುತ್ತೆ. ಸರ್ ಮತ್ತೆ ನೀವ್ ಯಾಕೆ ಎರಡು ಒಂದೇ ಸರಿ ತಗೊಂತ ಇಲ್ಲ? ಸರ್ ನಾನು ಎರಡು ಒಂದೇ ಸರಿ ತಗೊಳಕ್ ಹೋದ್ರೆ ನನ್ ಬ್ಯಾಗ್ ಕರ್ದು ಊರ್ ಬಾಗ್ಲಾಗ್ಬಿಡುತ್ತೆ ಸರ್. ಅಷ್ಟು ಬಡವ ಇದ್ದೀನಿ ಸರ್ ನಾನು. ಅಣ್ಣವ್ರೆ ಎಲ್ಲಾದ್ರೂ ಬಿಡ್ಬೇಕಾ? ಅವಳನ್ನು ಬಿಟ್ಟು ಹೋಗ್ಬಿಟ್ಲು, ಹಂಗೆ ನೀವು ಬಿಡ್ಬೇಕು ಅನ್ಕೊಂಡ್. ನಿನಗೆ ಸಿಕ್ಕದ್ರೆ 5 ವರ್ಷ ಆದ್ಮೇಲೆ ನೀನ್ ಈ ಕಂಪ್ನಿನ ಎಲ್ಲಿ ನೋಡ್ಬೇಕು ಅನ್ಕೋತೀಯ? ಕಂಪ್ನಿ ಪಕ್ಕದಲ್ಲ ಮನೆ ಸಿಕ್ಕರೆ ಮನೆಯಿಂದಲೇ ನೋಡ್ಬೇಕು ಅನ್ಕೋತೀನಿ. ಇಲ್ಲ ಹುಡೆ, ನಾನ್ ಕೇಳಿದರ್ಥ ನೀನ್ ಈ ಕಂಪ್ನಿಗೆ ಏನ್ ಕೊಡ್ತೀಯ ಅಂತ. ಇಷ್ಟು ದೊಡ್ಡ ಕಂಪ್ನಿಗೆ ನಾನ್ ಏನ್ ಕೊಡ್ಲಿ ಸರ್? ನನ್ ಬೈಕೆ EMI ನಡೀತೈತೆ. ಹೋಗ್ಲಿ ಬಿಡು, ಇದನ್ನ ಮಾರ್ಬಿಟ್ಟು ತೋರ್ಸು. ಇದನ್ ಮಾರ್ಬೇಕಷ್ಟೇನಾ? ಸರಿ ಸರ್, ಕೆಳಗಡೆ ಬನ್ನಿ. ಮಿಲ್ಡ್ರುಗಳ್ದೋನೆ ಕೆಳಗೋಗಿ ಲೋಡ ಮಾಡ್ತ್ಯಾ? ನಾನ್ ಹಿಂಗ್ ಮಾಡಿ ತೋರ್ಸು. ಸರ್ ಇದು ನಮ್ ಕಂಪ್ನಿ ಪ್ರಾಡಕ್ಟ್ ತಗೋಬೇಕು ಅನ್ನೋ ಆಸೆ ಇದ್ಯಾ? ನನಗೆ ಇಷ್ಟ ಇಲ್ಲ. ಲೋಡೆ ನಿನಗೆ ಇಷ್ಟ ಇಲ್ಲ, ನಾನು ಮ್ಯಾನುಫ್ಯಾಕ್ಚರ್ ಅನ್ಕ್ ಮಾಡ್ದೆ.
ಒಳಗ್ ನಡಿ ಮಿಂಡ ಹುಡ್ದಾನೆ ನಿನಗೆ ಈ ಕೆಲಸ ಕೊಡಲ್ಲ. ನಡಿ ನಡಿ. ಸಾರಿ ಸರ್, ಇದು ಲಾಸ್ಟ್ ಕ್ವಶನ್ ಕೇಳಿ ಪಕ್ಕ ಕರೆಕ್ಟ್ ಆಗಿ ಆನ್ಸರ್ ಮಾಡ್ತೀನಿ. ಸರಿ ಲಾಸ್ಟ್ ಕ್ವಶನ್ ಕೇಳ್ತೀನಿ. ಅಕಸ್ಮಾತ್ ಇದು ಕರೆಕ್ಟ್ ಆಗಿ ಆನ್ಸರ್ ಕೊಡ್ಲಿಲ್ಲ ಅಂದ್ರೆ ತಿಕ್ಕದ ಮೇಲೆ ಓದೋದಕ್ಕೆ ಹಾಕ್ತೀನಿ. ಸರಿ ಸರ್. ನಮ್ ಕಂಪ್ನಿ ಈ ವರ್ಷ ಟಾಪ್ ಅಲ್ಲಿ ಬರಬೇಕು. ನಿಮ್ ಪ್ರಕಾರ ನಾವೇನ್ ಮಾಡಿದ್ರೆ ಈ ವರ್ಷ ಟಾಪ್ ಅಲ್ಲಿ ಬರ್ತೀವಿ? ನೀನಂತ ಬೋಳಿ ಮಗನ ಕಂಪ್ನಿಯಿಂದ ಹೊರಗಡೆ ಹಾಕಿದ್ರೆ ಕಂಪ್ನಿ ತಾನೇ ಟಾಪ್ ಅಲ್ಲಿ ಬರುತ್ತೆ. ಕಾಲ ಕೆಟ್ಟೋಗಿದೆ ಮಗ, ಕಾಲ ಕೆಟ್ಟೋಗಿದೆ. ಯಾಕೋ ಏನಾಯ್ತು? ಯಾಕೆ ಕೇಳ್ತೀಯ? ಹೊಟ್ಟೆ ಹಸಿತಾ ಇದೆ ಅಂತ ನೆನೆ ಯಾವ್ದೋ ಗೊತ್ತಿಲ್ದಿರೋ ಮದ್ವೆಗೆ ಹೋಗ್ಬಿಟ್ಟಿದೆ. ಅಲ್ಲಿ ನೋಡಿದ್ರೆ ಏನಂಕಲ್ ಮದ್ವೆ ಸಖತ್ ಗ್ರ್ಯಾಂಡ್ ಆಗಿ ಮಾಡಿಸಿದಾರೆ. ಹ್ಞೂ ಕಣಪ್ಪ, ಒಳ್ಳೆ ದುಡ್ಡಿರೋರು. ಅಂದಾಗೆ ನೀವ್ಯಾ ಕಡೆಯವರು? ಓಹ್, ನಾನಾ ಹುಡುಗಿ ಕಡೆ ಅವನು. ನೆನೆನೆ ಬರ್ಬೇಕಿತ್ತು, ಸ್ವಲ್ಪ ಕೆಲಸ ಇದಕ್ಕೆ ಇವತ್ ಬಂದೆ. ಓ, ಹುಡುಗಿ ಕಡೆನಾ? ಸ್ವಲ್ಪ ಬೋರ್ಡ್ ನೋಡಿ ಆ ಕಡೆ. ಬೋರ್ಡಾ ಇರ್ಲಿ. ಏನೋ ಹುಡುಗರ್ ಮದ್ವೆನಾ? ಹ್ಞೂ ಮಗ, ಗಂಡ್ ಮಕ್ಳು ಮದ್ವೆ. ಅದ್ ಬಿಟ್ಟಾಕು. ಆ ತಲೆನೋವಲ್ಲಿ ಆಚೆ ಬಂದು ಕೂತಿದ್ರೆ ಯಾವನೋ ಬಂದು, ಹಾಯ್ ಫ್ರೀ ಇದ್ದೀರಾ? ಫ್ರೀ ಇದ್ದೀನಿ ಹೇಳಿ. ಏನಿಲ್ಲ, ವ್ಯಾಲೆಂಟೈನ್ ವೀಕ್ ಬಂತಲ್ಲ, ಸ್ವಲ್ಪ ಒಟ್ಟಿಗೆ ಸುತ್ತಾಡೋಣ ಅಂತ. ಈ ನನ್ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ. ಬ್ರೋ, ನೀವು ನಿಮ್ ಫ್ರೆಂಡಿಗೆ ತುಂಬಾ ರೀಸ್ ಕೊಡ್ತೀರಂತಲ್ವಾ? ಹೌದು ಬ್ರೋ. ಅಷ್ಟು ರೀಸ್ ಕೊಡ್ಸಕ್ ಕಾರಣ ಏನು? ನೋಡಿ ಬ್ರೋ, ನನಗೆ ಮತ್ತೆ ನನ್ನ ಫ್ರೆಂಡಿಗೆ ಮಾಡಕ್ಕೆ ಏನು ಕೆಲಸ ಇಲ್ಲ. ನಾನು ಅವನಿಗೆ ರೀಲ್ಸ್ ಏನಕ್ಕೆ ಕಳಿಸ್ತೀನಿ ಅಂದ್ರೆ ಅವ್ನಿಗೆ ಟೈಮ್ ಪಾಸ್ ಆಗ್ಲಿ ಅಂತ. ಈ ಕಾರಣಕ್ಕೆ ಅವನಿಗೆ ಏನಾದ್ರೂ ಬೇಜಾರಾದ್ರೆ ಬೇಜಾರಾಗ್ಲಿ ಬಿಡಿ, ನಾನು ನನ್ನ ಫ್ರೆಂಡ್ಶಿಪ್ ಬಿಟ್ಕೊಡಲ್ಲ. ಹಲೋ, ಯಾಕೆ ನೆನೆ ಬಂದಿಲ್ಲ ಕಾಲೇಜ್ಗೆ? ಹಿಂಗೆ ಸುಮ್ನೆ. ಅಕ್ಕ ನೀನ್ ಬರ್ಬೇಕಾಯ್ತು, ಸೀನಿಯರ್ಸ್ ಗೆಲ್ಲ ಏತಿಸ್ಬಿಟ್ಟಿದೀನಿ. ಏನ್ ಮಾಡ್ದೆ? ನಕ್ಕನ್ ಯಾವಾಗ್ಲೂ ಒಬ್ಬ ಎಗರಾಡ್ತಿರ್ತಾನಲ್ಲ, ಅವ್ನಿಗೆ ವಾಡ್ದಾಕ್ಬಿಟ್ಟೆ. ಆಮೇಲೆ ಅವ್ನು 5 ಜನ ಕರ್ಕೊಂಬಂದ್ಬಿಟ್ಟ. ನಾನು ಹೋಗಿ ಫುಲ್ ಹುಡುಗರು ಕರ್ಕೊಂಬಂದ್ ವಾಡ್ಸಾಕ್ಬಿಟ್ಟೆ. ನಿಂಗ್ ಯಾರು ಹುಡುಗರೇ ಗೊತ್ತಿಲ್ವಲ್ಲ, ನೀನ್ ಯಾರ ಕರ್ಕೊಂಡೋಗಿದ್ದೆ? ದಿನಕ್ಕೆ 300 ರೂಪಾಯಿ ಕೊಡ್ತೀನಿ ಅಂತ ಗಾರೆ ಕೆಲ್ಸವನ್ನ ಕರ್ಕೊಂಡೋಗಿದ್ದೆ. ನಾನ್ ಸಂಜೆ 5 ಗಂಟೆವರೆಗೂ ಓಡಿದ್ರು. ಆಮೇಲೆ ಟೀ ಬ್ರೇಕ್ ಎಲ್ಲ ಏನ್ ಕೇಳಿಲ್ವಾ? 3 ಸತಿ ಟೀ ಬ್ರೇಕ್, 1 ಸತಿ ಲಂಚ್ ಬ್ರೇಕ್ ತಗೊಂಡ್ ನೋಡಿದ್ರು. ಅಷ್ಟೇ ಅಲ್ಲ, ವಿಮಾನ ಹಾಕೊಂಡ್ ಉಗ್ದಿ ಓಡಿದ್ರು. ಉತ್ತರ ಕರ್ನಾಟಕ ಸಾಂಗ್ ಕೇಳ್ಕೊಂಡ್ ನೋಡಿದ್ರು. ಲಾಸ್ಟ್ ಅಲ್ಲಿ ಹೋಗ್ಬೇಕಾದ್ರೆ ಮಿಕ್ಕಿ ನಾಳೆ ಬಂದ್ ಹೊಡಿತೀವಿ ಅಂತ ಕೈ ಕಾಲ್ ತೊಳ್ಕೊಂಡ್ ಹೋದ್ರು. ನನ್ನ ಮಕ್ಕಳು ಒಂದೊಂದಲ್ಲ. ಲೋ ಮಚ್ಚ, ನಾನೊಂದ್ ಹೇಳು, ನಿಂಗೊಂದ್ ಗರ್ಲ್ ಫ್ರೆಂಡ್ ಇಲ್ವಲ್ಲೋ? ಅದೆಂಗೋ ಖುಷಿಯಾಗಿದ್ಯಾ ಮಚ್ಚ? ನಿಂಗೂ ಇಲ್ವಲ್ಲೋ? ಅದಕ್ಕೆ ಕೊನ